ದೇಶದಲ್ಲೇ ಅತ್ಯಂತ ಹೆಚ್ಚು ಗಮನ ಸೆಳೆದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಷ್ಟು ಹಣ ಸೀಸ್ ಮಾಡಿದ್ರಂತೆ, ಇಷ್ಟು ಚಿನ್ನ ಸಿಕ್ತಂತೆ, ಈ ತರದೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕನ್ಫೆಸ್ ಮಾಡಿದ್ರಂತೆ ಅಂತೆಲ್ಲ ಇಷ್ಟು ದಿನ ಅಂತೆ ಕಂತೆಯ ನ್ಯೂಸ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ರಿ. ಬಟ್ ನಿಮ್ಮ ಪಬ್ಲಿಕ್ ಟಿವಿ ಈಗ ಎಕ್ಸ್ಕ್ಲೂಸಿವ್ ಆಗಿ ವಿತ್ ಡಾಕ್ಯುಮೆಂಟ್ DRI ಅಧಿಕಾರಿಗಳು ಕೋರ್ಟ್ ಮುಂದೆ ಹೇಳಿದಂತಹ ಅಂಶಗಳು ಏನು ಅನ್ನೋದನ್ನ ವಿತ್ ಡಾಕ್ಯುಮೆಂಟ್ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ಈ ಚಿನ್ನದ ಕನೆಕ್ಷನ್ ನ ಆಳ ಮತ್ತು ಅಗಲ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದನ್ನ ಕೂಡ ನಾವು ವಿವರಿಸ್ತಾ ಹೋಗ್ತೀವಿ. ಕೋರ್ಟ್ಗೆ DRI ಸಲ್ಲಿಸಿದಂತಹ ದಾಖಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಯಾರ್ಯಾರ ಬುಡಕ್ಕೆ ಇದು ಹೋಗಬಹುದು ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕೊಡ್ತೀವಿ. ರಮ್ಯಾ ಚಿನ್ನ ತಂದಿದ್ಯಾಕೆ, ತರುಣ್ ಬಂಧನ ಆಗಿದ್ದು ಯಾಕೆ, ಎಷ್ಟು ಚಿನ್ನ ಸಿಕ್ತು, ಎಷ್ಟು ಅನ್ಅಕೌಂಟೆಡ್ ಹಣ ಸಿಕ್ತು, ಟಾಲಿವುಡ್ ನಟ ತರುಣ್ ನನ್ನ ಬಂಧಿಸೋದಕ್ಕೆ DRI ಕೊಟ್ಟ ಕಾರಣ ಏನು, ಎಲ್ಲದರ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ನೋಡಿ. ಇದು ಸುಖ ಸುಮ್ಮನೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ನಮ್ಮ ಬಳಿ ಕೋರ್ಟ್ಗೆ DRIನವರು ಸಲ್ಲಿಸಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದಾಖಲೆ ಇದೆ. DRI ಅವರು ತನಿಖೆ ನಡೆಸಿ ತಾವು ಕಂಡುಕೊಂಡಂತಹ ಸತ್ಯವನ್ನ ಕೋರ್ಟ್ಗೆ ಹೇಳಿರ್ತಕ್ಕಂಥ ವಿಚಾರ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. DRIನ ಎಕ್ಸ್ಕ್ಲೂಸಿವ್ ದಾಖಲೆ. ಒಮ್ಮೆ 4 kg, ಇನ್ನೊಮ್ಮೆ 2 kg ಚಿನ್ನವನ್ನು ಸಾಗಿಸಿದ್ದೇನೆ. DRI ಮುಂದೆ ರಮ್ಯಾ ರಾವ್ ಗೆಳೆಯ ತರುಣ್ ರಾಜ್ ತಪ್ಪೊಪ್ಪಿಗೆ, ಇಲ್ಲಿ ಕನ್ಫೆಷನ್ ಸ್ಟೇಟ್ಮೆಂಟ್ ಕೂಡ ಇದೆ, ತಪ್ಪೊಪ್ಪಿಗೆ ಹೇಳಿಕೆ ಇದೆ ಇಬ್ಬರದ್ದು ಕೂಡ. ಜಿನಿವಾಗೆ ಹೋಗುವುದಾಗಿ ಹೇಳಿ ಭಾರತಕ್ಕೆ ನಾವು ಚಿನ್ನವನ್ನು ತರ್ತಾ ಇದ್ವಿ. ಎಲ್ಲಿಂದ? ದುಬೈಯಿಂದ ನಾವು ಜಿನಿವಾಗೆ ಹೋಗ್ತೀವಿ ಅಂತ ಹೇಳಿ ಅದನ್ನ ಭಾರತಕ್ಕೆ ತರ್ತಾ ಇದ್ವಿ. ಖುದ್ದು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತರುಣ್ ರಾಜ್, ರಮ್ಯಾ ರಾವ್ನ ಗೆಳೆಯ. DRI ಮುಂದೆ ರಮ್ಯಾ ರಾವ್ ಗೆಳೆಯ ತರುಣ್ ರಾಜ್ನ ತಪ್ಪೊಪ್ಪಿಗೆ ಇದು. ಜಿನಿವಾಗೆ ಹೋಗ್ತೀವಿ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಕಡಿಮೆ ಇರುತ್ತೆ. ಜಿನಿವಾಗೆ ಹೋಗ್ತೀವಿ ಅಂತಂದ್ರೆ US ಪಾಸ್ಪೋರ್ಟ್ ಇತ್ತು ಅಂತ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ದಾರಿ ತಪ್ಪಿಸಿ ನಾವು ಭಾರತಕ್ಕೆ ಬರ್ತಿದ್ವಿ. ಇನ್ನು ಬೆಂಗಳೂರು ಏರ್ಪೋರ್ಟಲ್ಲಿ ಗೊತ್ತಲ್ಲ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಹೆಂಗಾಗಿತ್ತು ಅಂತ ಅಂದ್ಬಿಟ್ಟು, ಸೊ ಈಸಿಯಾಗಿ ಅವರು ದುಬೈಯಿಂದ ಚಿನ್ನವನ್ನು ಬೆಂಗಳೂರಿಗೆ ತಂದು ಬಿಡ್ತಾ ಇದ್ರು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಡಾಕ್ಯುಮೆಂಟು ನನ್ನ ಕೈನಲ್ಲಿ ಇರ್ತಕ್ಕಂಥದ್ದು ಕೂಡ ಸೇಮ್ ಡಾಕ್ಯುಮೆಂಟ್. ಅದರಲ್ಲಿ DRI ಅಧಿಕಾರಿಗಳು ಕೋರ್ಟ್ಗೆ ಇಂಚಿಂಚು ಮಾಹಿತಿಯನ್ನು ತಿಳಿಸಿದ್ದಾರೆ. ಇಲ್ಲಿವರೆಗೆ ಈ ಪ್ರಕರಣದ ತನಿಖೆಯಲ್ಲಿ ಅವರು ಸಾಧಿಸಿರುವಂತಹ ಪ್ರಗತಿ ಏನು, ಯಾರ್ಯಾರ ಹೇಳಿಕೆಗಳು ಏನು, ತರುಣ್ ರಾಜ್ ಏನು ಹೇಳಿದ್ದಾರೆ, ರಮ್ಯಾ ರಾವ್ ಏನು ಹೇಳಿದ್ದಾರೆ, ಏನೇನು ತಪ್ಪೊಪ್ಪಿಕೊಂಡಿದ್ದಾರೆ, ಎಲ್ಲವನ್ನ ಕೂಡ ಇನ್ ಡೀಟೈಲ್ ದ ಕಂಪ್ಲೇನೆಂಟ್ ಮೋಸ್ಟ್ ರೆಸ್ಪೆಕ್ಟ್ಫುಲಿ ಸಬ್ಮಿಟ್ಸ್ ದಿ ಫಾಲೋಯಿಂಗ್ ಅಂತ ಅಂದ್ಬಿಟ್ಟು ಶುರು ಮಾಡ್ತಾರೆ. ಹಲವಾರು ವಿಚಾರಗಳನ್ನ ಹೇಳ್ತಾರೆ. ಯಾರೋ ಹರ್ಷವರ್ಧಿನಿ ರಮ್ಯಾ ರಾವ್ ಥ್ರೂ ಹವಾಲಾ ಚೆನ್ನೈ ಫ್ರಮ್ ಇಂಡಿಯಾ ಟು ದುಬೈ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ದಾರೆ. ಹವಾಲಾ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಬ್ಲಾಕ್ ಮನಿ ಮೂಲಕನೇ ಇಡೀ ಬಿಸಿನೆಸ್ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಖಂಡಿತವಾಗಿ ಇದು ಹವಾಲಾ ಹಗರಣ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾದ್ರೆ ಈ DRI ಅಧಿಕಾರಿಗಳು ತರುಣ್ ರಾಜ್ನನ್ನ ಏನು ವಶಕ್ಕೆ ಪಡ್ಕೊಂಡ್ರು, ಅರೆಸ್ಟ್ ಮಾಡಿದ್ರು, ಹೆಂಗಾಯ್ತು ಈ ಅರೆಸ್ಟ್ ನೋಡೋಣ. ಹೈದರಾಬಾದ್ನಲ್ಲಿ ತರುಣ್ಣನ್ನು ಬಂಧಿಸಿದ್ರು DRI ಅಧಿಕಾರಿಗಳು. ಪಬ್ಲಿಕ್ ಟಿವಿಗೆ DRI ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಾಗಿದೆ. ರಮ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ರು DRI ಬೆಂಗಳೂರಿನಲ್ಲಿ. ಅದಾದ ನಂತರ ತರುಣ್ ಸಂಪರ್ಕ ಸಿಗುತ್ತೆ, ಅಲ್ಲಿ ಎಲ್ಲೋ ಫೋನ್ ನಂಬರು ಏನೋ ಒಂದು ಸಿಗುತ್ತೆ. ಅದಾದ ನಂತರ ಆತರ ಫೋನ್ ನಂಬರನ್ನು ಟ್ರೇಸ್ ಮಾಡಿದಾಗ ಆತ ಹೈದರಾಬಾದ್ನಲ್ಲಿರೋದು ಗೊತ್ತಾಗುತ್ತೆ. ಹೈದರಾಬಾದ್ನಲ್ಲಿರ್ತಕ್ಕಂಥ ತರುಣ್ ರಾಜ್ ಬೇರೆ ಎಲ್ಲೂ ಎಸ್ಕೇಪ್ ಆಗಬಾರ್ದು ಅಂತ ಲುಕೌಟ್ ನೋಟಿಸನ್ನು ಜಾರಿ ಮಾಡ್ತಾರೆ. ಎಲ್ಲ ಏರ್ಪೋರ್ಟ್ಗಳಿಗೆ ಎಚ್ಚರಿಸ್ತಾರೆ, ಇಂತಹ ವ್ಯಕ್ತಿ ಫ್ಲೈಟ್ನಲ್ಲಿ ಎಲ್ಲಿಗೂ ಮೂವ್ ಆಗಬಾರ್ದು. ಲುಕೌಟ್ ನೋಟಿಸ್ ಅಂದರೆ ಅದು. ಆ ರೀತಿ ಲುಕೌಟ್ ನೋಟಿಸನ್ನು ಕೊಟ್ಟು ಆ ನಂತರ ಹೈದರಾಬಾದ್ನಲ್ಲಿ ತರುಣ್ಣನ್ನು ಬಂಧಿಸಿದ್ರು DRI ಅಧಿಕಾರಿಗಳು. ಹೇಗೆ ತರುಣ್ ರಾಜ್ ಬಂಧನವಾಯಿತು ಅಂತಕ್ಕಂಥದ್ದು ನೋಡಿ. A1 ಮತ್ತು A2 ಈ ಪ್ರಕರಣದಲ್ಲಿ ನನ್ನ ಪ್ರಕಾರ A1 ರಮ್ಯಾ ರಾವ್, A2 ತರುಣ್ ರಾಜ್. ನೋಡಿ, ಇವರು ಹಿಡಿತಾ ಇವ್ರ ಕಾಂಟ್ಯಾಕ್ಟ್ನ ಲಿಸ್ಟ್ನಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಚೆಕ್ ಮಾಡ್ತಾ ದೊಡ್ಡ ಮಿಕನೇ ಸಿಕ್ಬಿಡುತ್ತೆ. A1 ಸಿಕ್ಕಿರ್ತಾರೆ ಆಲ್ರೆಡಿ. A2 ತರುಣ್ ರಾಜ್ ಸಿಕ್ಕಿದಾಗ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಇಬ್ಬರ ಹೇಳಿಕೆಗಳನ್ನು ಸಾಮ್ಯತೆಯನ್ನು ನೋಡಿದಾಗ ತಾಳೆ ಹಾಕಿದಾಗ ಎರಡರಲ್ಲೂ ಕೂಡ ಬೇರೆ ಬೇರೆ ಸ್ಟೇಟ್ಮೆಂಟ್ ಇರೋದು ಗೊತ್ತಾಗುತ್ತೆ. ಅಲ್ಲಿಗೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ DRI ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿ
ಇಡೀ ಪ್ರಕರಣ ಆರಂಭದಿಂದ ಇಲ್ಲಿ ತನಕ ಬಂದಿರತಕ್ಕಂಥ ಪ್ರೋಗ್ರೆಸ್ ಏನೇನಾಗಿದೆ ಅನ್ನೋದನ್ನು ಸಾರಾಂಶ ಏನು ಹೇಳಿದ್ದಾರೆ. ಅರವಿಂದ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಏಟು ಆರೋಪಿ ತರುಣ್ ಕೊಂಡೂರು ರಾಜ್ ಈತನ ಬಂಧನಕ್ಕೆ DRI ಕೊಟ್ಟಂತಹ ಕಾರಣಗಳೇನು, ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಒಂದು ಅಫಿಡವಿಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವಾಗ ಈಕೆಯನ್ನು ಅರೆಸ್ಟ್ ಮಾಡಿದ್ವೋ ರನ್ಯಾರಾವ್ಳನ್ನ, ಆ ಬಳಿಕ ಆಕೆಯ ಮನೆಯ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ತರುಣ್ ಕೊಂಡೂರು ರಾಜ್ ಅಂತೇಳಿ ಈತ ಟಾಲಿವುಡ್ನ ನಟ, ಈತನ ಜೊತೆ ಸಂಪರ್ಕವಿರೋದು ಗೊತ್ತಾಗುತ್ತೆ. ಆ ಕೂಡಲೇ DRI ಅಧಿಕಾರಿಗಳು ಲುಕೌಟ್ ನೋಟಿಸನ್ನು ಹೊರಡಿಸ್ತಾರೆ. ದೇಶದ ಏರ್ಪೋರ್ಟ್ಗಳು ಮತ್ತು ಬಂದರುಗಳಿಂದ ಈತ ಎಸ್ಕೇಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಾದ ಬಳಿಕ ಈತನನ್ನು ಹೈದರಾಬಾದ್ನ ಫ್ಲಾಟ್ನಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅರೆಸ್ಟ್ ಮಾಡಿ ಈತನನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತ DRI ಅಧಿಕಾರಿಗಳ ಮುಂದೆ ತಪ್ಪೊಪ್ಕೊಂಡಿದ್ದಾನೆ. ಅಂದರೆ ನಾನು ಈ ಹಿಂದೆ ಒಮ್ಮೆ ಜಿನೀವಾಗೆ ಹೋಗೋದಾಗಿ ಮತ್ತು ಒಮ್ಮೆ 4 kg ಮತ್ತೊಮ್ಮೆ 2 kg ಚಿನ್ನವನ್ನು ಬೆಂಗಳೂರಿಗೆ ತಂದಿದ್ದಾಗಿ ದುಬೈನಿಂದ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ. ಇದು ಹೇಗೆ ಸಾಗಾಟವಾಗ್ತಿತ್ತು ಅಂತ ಹೇಳಿದ್ರೆ, ಬೇರೆ ದೇಶಗಳಿಂದ ಅಂದರೆ ಸೌತ್ ಆಫ್ರಿಕಾಯಿಂದ ನಾನು ಇಲ್ಲಿಗೆ ತಂದು ಅದಾದ ಬಳಿಕ ದುಬೈಗೆ ತಂದು ದುಬೈನಿಂದ ನಾವು ಜಿನೀವಾಗೆ ಹೋಗೋದಾಗಿ ಹೇಳಿ ಆ ಬಳಿಕ ಬೆಂಗಳೂರಿಗೆ ತರ್ತಿದ್ದೋ, ಬೆಂಗಳೂರಿನ ಏರ್ಪೋರ್ಟ್ ಮುಖಾಂತರ ಆ ಚಿನ್ನವನ್ನು ಹೊರಗೆ ತರುವ ಕೆಲಸವನ್ನು ಮಾಡ್ತಿದ್ದೋ ಅನ್ನೋ ಮಟ್ಟಿಗೆ DRI ಅಧಿಕಾರಿಗಳ ಮುಂದೆ ಆತ ಕನ್ಫೆಸನ್ನು ಮಾಡ್ಕೊಂಡಿರೋದು, ಆತ ತಪ್ಪನ್ನು ಒಪ್ಕೊಂಡಿರೋದು. ಹೀಗಾಗಿ ಬಹುಶಃ ಮುಂದೆ ಈ ಪ್ರಕರಣದಲ್ಲಿ ಈತನ ಹೇಳಿಕೆ ಏನಿದೆ, ಆರೋಪಿಯ ಸ್ವಇಚ್ಛಾ ಹೇಳಿಕೆ ಏನಿದೆ, ಇದು DRI ಅಧಿಕಾರಿಗಳಿಗೆ ಬಹುದೊಡ್ಡ ಸಾಕ್ಷಿ ಅನ್ನಬಹುದು ಮತ್ತು ಈ ಪ್ರಕರಣದಲ್ಲಿ ಅವ್ರಿಗೆ ಒಂದು ದೊಡ್ಡ ಸಕ್ಸೆಸ್ ಅಂತ ಕೂಡ ಹೇಳಬಹುದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಪ್ರಕರಣದಲ್ಲಿ ಅವ್ಯವಹಾರಗಳಾಗಿರೋದು, ಹವಾಲಾ ಟ್ರಾನ್ಸಾಕ್ಷನ್ ಆಗಿರೋದು, ಚಿನ್ನವನ್ನು ತಂದಿರೋದು ಅಲ್ಲಿಗೆ ಅವರಿಂದಲೇ ಪ್ರೂವ್ ಆಗಿಬಿಟ್ಟಿದೆ, ಅವರೇ ತಪ್ಪೊಪ್ಪಿಕೊಂಡಿದ್ದಾರೆ. ಸೊ ಮುಂದೇನು ಅಂತಕ್ಕಂಥದ್ದು ನೋಡಬೇಕು.